ಹರೇ ಶ್ರೀನಿವಾಸ. ವೆಂಕಟೇಶ ಸ್ತವರಾಜದ 3ನೇ ಶ್ಲೋಕ. ಲಕುಮಿ ಬೊಮ್ಮ ಭವಾಮರೇಶರು ಭಕುತಿ ಪೂರ್ವಕ ನಿನ್ನ ಭಜಿಸಿ ಸಕಲ ಲೋಕಕ್ಕೆ ನಾಥನೆನಿಪರೋ ಸರ್ವಕಾಲದಲ್ಲಿ. ನಿಖಿಲ ಜೀವರ ಪೊರೆವೋ ದೇವನೆ ಭಕುತಿ ನೀಯನಗೀಯದಿರಲು ವ್ಯಕುತವಾಗ್ಯಪಕೀರ್ತಿ ಬಪ್ಪುದು ಶ್ರೀನಿಕೇತನನೇ. ವ್ಯಕುತವಾಗ್ಯಪಕೀರ್ತಿ ಬಪ್ಪುದು ಶ್ರೀನಿಕೇತನನೇ. ಇದೇ 3ನೇ ಶ್ಲೋಕದ ಅರ್ಥವನ್ನು ನಮ್ಮ ಆಚಾರ್ಯರು ಈಗ ನಿಮಗೆ ತಿಳಿಸ್ಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಶ್ರೀ ಗುರು ಜಗನ್ನಾಥದಾಸರ ಶ್ರೀ ವೆಂಕಟೇಶ ಸ್ತವರಾಜದ 3ನೇ ಪದ್ಯವನ್ನು ಇವತ್ತು ನೋಡೋಣ. 3ನೇ ಪದ್ಯದಲ್ಲಿ ದಾಸಾರ್ಯರು ಹೇಳ್ತಾರೆ, ಲಕುಮಿ ಬೊಮ್ಮ ಭವಾಮರೇಶರು ಭಕುತಿ ಪೂರ್ವಕ ನಿನ್ನ ಭಜಿಸಿ ಸಕಲ ಲೋಕಕ್ಕೆ ನಾಥನೆನಿಪರೋ ಸರ್ವಕಾಲದಲ್ಲಿ. ನಿಖಿಳ ಜೀವರ ಪೊರೆವ ದೇವನೆ ಭಕುತಿ ನೀಯನಗೀಯದಿರಲು ವ್ಯಕುತವಾಗ್ಯಪಕೀರ್ತಿ ಬಪ್ಪುದು ಶ್ರೀನಿಕೇತನನೇ. ಈ ಪದ್ಯದಲ್ಲಿ ಲಕುಮಿ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು ಹಾಗೂ ರುದ್ರಾದಿ ಸಕಲ ದೇವತೆಗಳು ಭಕ್ತಿಪೂರ್ವಕವಾಗಿ ಎಂದು ಭಜಿಸ್ತಾರೆ ಎಂಬ ಮಾತನ್ನು ದಾಸಾರ್ಯರು ಹೇಳುತ್ತಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ಹರಿಯನ್ನೇ ಆಶ್ರಯಿಸಿದ್ದಾರೆ. ಅವರು ಮಾಡುವ ಸೇವೆ ಅಷ್ಟಿಷ್ಟಲ್ಲ. ಹರಿಯ ಸೇವೆ ಕ್ಷಣಕಾಲ ಮಾಡಿದರೆ ಅದೇ ದೊಡ್ಡದು. ದೇವತೆಗಳು ಕ್ಷಣವು ಬಿಡದೆ ಭಗವಂತನ ಸೇವೆಯನ್ನು ಮಾಡುತ್ತಾರೆ. ಮಾನವನ ಬಾಡು 3 ದಿನದ ಬಾಡು. ಅದರಲ್ಲಿ ಬಾಲ್ಯ ವಾರ್ಧಕ್ಯಗಳಿಗೆ 2 ದಿನ ಕಳೆದರೆ ಸಿಗುವ ತಾರುಣ್ಯದ 1 ದಿನವೂ ಆಹಾರ, ನಿದ್ರೆ, ಸುಖ, ಮೈಥುನ ಎಂಬ ಈ ವ್ಯಯವಾಗುತ್ತದೆ. ಈ ನಡುವೆ ದೊರೆಯುವ ಅಲ್ಪಕಾಲದಲ್ಲಿಯೂ ಮಾನವನು ಹರಿಸೇವೆ ಮಾಡುತ್ತಿಲ್ಲ. ದೇವತೆಗಳು ಹಾಗಲ್ಲ. ದಿವ್ಯಮಾನವದಿಂದ ಅನೇಕ ಕೋಟಿ ವರ್ಷಗಳ ಕಾಲ ಹರಿಯು ತಮಗೆ ಒಪ್ಪಿಸಿದ ಕಾರ್ಯಭಾರವನ್ನು ವಂಚನೆ ಇಲ್ಲದೆ ಮಾಡ್ತಾನೇ ಇರ್ತಾರೆ. ಸಹಸ್ರಶೀರ್ಷ ಸಹಸ್ರಾಕ್ಷನಾದ ಅನಾದಿನಿತ್ಯನೂ ಆದ ಪರಮಪುರುಷನಿಗೆ ಎಂದೂ ಎಲ್ಲಿಯೂ ತಾವು ವಂಚನೆ ಮಾಡಲಾರದೆಂಬ ಪ್ರಜ್ಞೆ ಅವರಲ್ಲಿದೆ. ಕ್ಷಣ ಮಾತ್ರವೂ ಕರ್ತವ್ಯಚ್ಯುತರಾಗುವುದಿಲ್ಲ ಅವರು. ಹರೇ ಕ್ಷಣವೂ ಹರಿಸೇವೆ ತಪ್ಪಿಕೊಂಡಿದರೆ ದೇವತೆಗಳು ಅನಿಮಿಷರಾಗಿದ್ದಾರೆ. ಕಣ್ಣು ರೆಪ್ಪೆ ಮುಚ್ಚದೆ ಭಗವಂತನ ಸೇವೆ ಮಾಡ್ತಾರೆ. ನಿದ್ದೆಯನ್ನೂ ಬಿಟ್ಟಿದ್ದಾರೆ ಎಂದು ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜನೊಂದು ಮಾತಿದೆ. ಇಮೇ ಸುರ ಶ್ರೀಪತೆ ನಿತ್ಯ ಸೇವಾ ವಿಯೋಗವಿತ್ಯಾ ನಿಮಿಷವಿನಿದ್ರಾಹ ಅಂತ. ಅಂದರೆ ಅರೆಕ್ಷಣವು ಹರಿಸೇವೆ ತಪ್ಪಿಕೊಂಡಿತೆಂದು ದೇವತೆಗಳು ಅನಿಮಿಷರಾಗಿದ್ದಾರೆ, ಕಣ್ಣು ರೆಪ್ಪೆ ಮುಚ್ಚುವುದನ್ನೇ ಬಿಟ್ಟಿದ್ದಾರೆ ಅಂತ ರುಕ್ಮಿಣಿ ಹೇಳುವಂಥ ಮಾತು. ಹೀಗೆ ನಮ್ಮ ಕಲ್ಪನೆಗೆ ನಿಲ್ಕದಂಥ ರೀತಿಯಲ್ಲಿ ದೇವತೆಗಳು ಹರಿಸೇವೆ ಮಾಡ್ತಾ ಇರ್ತಾರೆ. ಅದು ಒಂದಲ್ಲ ಅನೇಕ ರೂಪಗಳಿಂದ ಪ್ರತಿಯೊಂದು ಪ್ರಾಣಿಯ ರೋಮಗಳಲ್ಲಿಯೂ ನಿಂತು ಹರಿಸೇವೆ ಮಾಡ್ತಾನೇ ಇರ್ತಾರೆ. ಅವರ ಕಾರ್ಯಗಳು ಎಷ್ಟು ಕ್ಲಿಪ್ತವಾಗಿ ನಡೀತವೆ ಎನ್ನುವುದು ಸೂರ್ಯಚಂದ್ರರ ಚಲನೆಯನ್ನು ನೋಡಿದರೆ ತಿಳಿಯುತ್ತೆ. ಹಾಗೆ ಅವರು ಅಷ್ಟು ಅನನ್ಯ ಭಾವದಿಂದ ಅನನ್ಯ ರೀತಿಯಲ್ಲಿ ಭಗವಂತನ ಸೇವೆ ಮಾಡಿದರ ಒಂದು ಫಲ ಸರ್ವಲೋಕಗಳಲ್ಲಿ ಪೂಜನೀಯರಾಗಿದ್ದಾರೆ. ಲಕ್ಷ್ಮೀ ಮಾತರಲಕ್ಷ್ಮೀ ನಮಸ್ತುಭ್ಯಂ ಮಾಧವ ಪ್ರಿಯಮಾನಿನಿ. ಮಾಧವನ ಪ್ರಿಯ ಸಖಿಯಾದ ಲಕ್ಷ್ಮಿ, ಅವಳಿಗೆ ಸರ್ವ ಸೌಮಂಗಲ್ಯತ್ವವನ್ನು ಭಗವಂತ ಕೊಟ್ಟಿದ್ದಾನೆ. ನಿತ್ಯ ಮುಕ್ತಿತ್ವವನ್ನು ಕೊಟ್ಟಿದ್ದಾನೆ. ಅವಳು ನಿತ್ಯ ಮುಕ್ತಳು. ಅವರ ಸಿಕ್ಕಿದ್ದೆ ಅವಳಿಗೆ ಭಗವಂತ ಅನನ್ಯ ಸೇವೆಯಿಂದ. ಹಾಗಾಗಿ ಅವಳು ಮಾತರಲಕ್ಷ್ಮಿ, ಮಾತೆ ಆಗಿದ್ದಾಳೆ, ಜಗನ್ಮಾತೆ ಆಗಿದ್ದಾಳೆ. ಇನ್ನು ಬ್ರಹ್ಮವಾಯುಗಳು ಭಗವಂತನನ್ನು ಅನನ್ಯ ಸೇವೆ ಮಾಡಿ ಭಕ್ತಿ ಮಾಡಿ ಸರ್ವಜ್ಞ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಭಗವಂತನ ವಿಷಯದಲ್ಲಿ ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಇನ್ನು ಸರಸ್ವತಿ ಭಾರತೀ ದೇವಿಯರಿಗೆ ಇವರೆಲ್ಲ ಪ್ರಶುಕ್ಲತೆ ಇರುವಂತೆ ಯಾಕೆ ಅನಿಸಿದ್ದಾರೆ ಅಂತಂದರೆ ಭಗವಂತನ ವಿಷಯದಲ್ಲಿ ಅವರಿಗೆಂದೂ ಅಜ್ಞಾನ ಬರೋದಿಲ್ಲ, ಅವರಿಗೆಂದೂ ಉದಾಸೀನ ಬರೋದಿಲ್ಲ. ಹಾಗಾಗಿ ಅವರು ಎಲ್ಲ ಜೀವರಿಗಿಂತ ಜೀವೋತ್ತಮರೆನಿಸಿದ್ದಾರೆ. ಇನ್ನು ಭಾಮರೇಶರು, ರುದ್ರದೇವರು ಮತ್ತು ರುದ್ರಾದಿ ಸಕಲ ದೇವತೆಗಳು ಭಗವಂತನ ಅನನ್ಯ ಭಕ್ತಿಯನ್ನು ಮಾಡಿ ಅನಂತ ರೂಪಗಳ ಚಿಂತನೆಯನ್ನು ಮಾಡಿ ಇಷ್ಟು ರೂಪಗಳ ಉಪಾಸನೆಯನ್ನು ಮಾಡಿ ಲೋಕದಲ್ಲಿ
ದೊಡ್ಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮಹಾರುದ್ರದೇವರು ಎಲ್ಲ ಜಗತ್ತಿನ ಎಲ್ಲ ಜೀವಿಗಳಿಗೆ ಮನೋನಿಯಾಮಕರಾಗಿದ್ದಾರೆ. ಭಗವಂತನಲ್ಲಿ ನಮಗೆ ಭಕ್ತಿ ಬರಬೇಕಂತಂದರೆ ರುದ್ರದೇವರಲ್ಲಿ ಅನನ್ಯ ಉಪಾಸನೆಯನ್ನು ನಾವು ಮಾಡಬೇಕು. ಯಾಕೆ ಅಂತಂದರೆ ಭಗವಂತನಲ್ಲಿ ನಮಗೆ ಭಕ್ತಿಯನ್ನು ಕೊಡಬೇಕಾದಂತೆ ರುದ್ರದೇವರು. ಹಾಗಾಗಿ ಭಗವಂತನ ವಿಷಯಕ್ಕೆ ಜ್ಞಾನವನ್ನು ತಿಳಿಸ್ಕೊಡ್ಬೇಕಾದದ್ದೇ ರುದ್ರದೇವರಾದ್ದರಿಂದ ಮನೋನಿಯಾಮಕ. ಎಲ್ಲ ಜೀವರಲ್ಲೂ ನಿಂತು ಮನಸ್ಸಿನನ್ನು ಪ್ರಚೋದನೆಗೊಳಿಸುವಂಥ ಕಾರ್ಯವನ್ನು ರುದ್ರದೇವರು ಮಾಡ್ತಿದ್ದಾರೆ. ಅದಕ್ಕೆ ನಾವು ಸದಾ ಮನೋನಿಯಾಮಕರಾದ ರುದ್ರದೇವರನ್ನು ಮರೆಯದ ಉಪಾಸನೆ ಮಾಡಬೇಕು. ಇನ್ನು ರುದ್ರದೇವರಿಗೆ ಎಂಥ ಕೀರ್ತಿ, ರುದ್ರದೇವರಲ್ಲಿ ಭಗವಂತನಿಗೆ ಎಂಥ ಪ್ರೀತಿ ಅಂತಂದರೆ ಆ ಸಾಕ್ಷಾತ್ ವೇದವ್ಯಾಸ ದೇವರು ತಾವೇ ಕೂತು ರಚನೆ ಮಾಡಿದಂಥ ಭಾಗವತ ಗ್ರಂಥವನ್ನು ತಾವು ರಚನೆ ಮಾಡಿ ಆ ಕೀರ್ತಿಯನ್ನು ತಮ್ಮ ಮಗನಾಗಿ ಅವತಾರ ಮಾಡಿದಂಥ ರುದ್ರದೇವರು, ಶುಕರೂಪದಿಂದ ಅವತಾರ ಮಾಡಿದಂಥ ರುದ್ರದೇವರಿಗೆ ಆ ಕೀರ್ತಿಯನ್ನು ಕೊಡ್ತಾರೆ. ಇಡೀ ಭಾಗವತದ ಆ ಕೀರ್ತಿ ಶುಕಾಚಾರ್ಯರಿಗೆ. ಯಾಕೆ ಅಂತಂದರೆ ಇಡೀ ಜಗತ್ತಿಗೆ ಉಪದೇಶ ಮಾಡಿದವರೇ ಶುಕಾಚಾರ್ಯ ಭಾಗವತವನ್ನು. ಹಾಗಾಗಿ ಭಗವಂತ ರುದ್ರದೇವರಲ್ಲಿ ಅನನ್ಯವಾದಂಥ ಪ್ರೀತಿ ಇಟ್ಟು ಆ ಭಗವಂತನ ಅನಂತತ್ವ, ಸರ್ವೋತ್ತಮತ್ವ, ಜ್ಞಾನತ್ವ, ಅನಾದಿ ನಿತ್ಯತ್ವ ಎಲ್ಲವನ್ನು ಹೇಳುವಂಥ ಸಕಲ ವೇದ ಶಾಸ್ತ್ರ ಉಪನಿಷತ್ತು ವೇದಾಂತಗಳು ಪಂಚರಾತ್ರಾದಿಗಳು ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರುವಂಥ ಎಲ್ಲ ಸಾರವನ್ನು ಆ ಭಾಗವತದಲ್ಲಿ ಇಟ್ಟು ಅದರ ಕೀರ್ತಿಯನ್ನು ಶುಕಾಚಾರ್ಯರಿಗೆ ಕೊಟ್ಟಿದ್ದಾನೆ ಭಗವಂತ. ಇದೇ ಅಲ್ವಾ ಭಗವಂತನ ಉಪಾಸನೆ ಮಾಡಿದರೆ ಸಕಲ ಲೋಕನಾಥನೆನಿಪರು ಸರ್ವಕಾಲದಲ್ಲಿ ಎಲ್ಲ ಜಗತ್ತು ಈ ದೇವತೆಗಳನ್ನೆಲ್ಲ ಹಾಡಿ ಹೊಗಳ್ತಾ ಇದೆ, ಪೂಜ್ಯರಾಗಿದ್ದಾರೆ. ನಿಖಿಲ ಜೀವರ ಪೊರೆವ ದೇವನೇ ಅಂತ ಹೇಳ್ತಾರೆ. ಹಾಗಾಗಿ ಸಕಲ ಜೀವಜಾತಗಳಿಗೆ ನಿಯಾಮಕನಾಗಿ ಅವರಲ್ಲಿ ನಿಂತು ಕರ್ತೃತ್ವವನ್ನು ಮಾಡಿಸ್ತಕ್ಕಂಥ ಕರ್ತೃವಾಗಿ ಭಗವಂತ ಪ್ರೇರಕನಾಗಿ ಎಲ್ಲ ಜೀವರನ್ನು ಪೊರೆಯುತ್ತಿದ್ದಾನೆ ಅಂತ ದೇವನೇ ಬಕುತಿನಿಯನಗೀಯದಿರಲು ವಿಕುತವಾಗ್ಯಪಕೀರ್ತಿ ಬಪ್ಪುದು ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿರುವಂಥ ಭಕ್ತಿಯನ್ನು ನೀನು ಹೊರಗೆ ವ್ಯಕ್ತಪಡಿಸಲಿಲ್ಲ ಅಂತಂದರೆ ನೀನೇ ಕೊಡಬೇಕಾದಂಥ ಭಕ್ತಿ, ನಮ್ಮಲ್ಲಿರೋ ಭಕ್ತಿಯನ್ನು ನೀನೇ ನಿಂತು ಅದನ್ನು ವ್ಯಕ್ತಪಡಿಸಬೇಕು. ಯಾಕೆ ಅಂತಂದರೆ ಅದನ್ನು ವ್ಯಕ್ತ ಮಾಡದೇ ಇದ್ದರೆ ನಮಗೇನು ಗೊತ್ತಾಗೋದಿಲ್ಲ. ನಾವು ನಿತ್ಯದಲ್ಲಿ ಹೇಳುವಂಥ ಮಾತು ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ. ಎಲ್ಲ ಪೂಜೆಯನ್ನು ಮಾಡಿ ನಾವು ಕೊನೆಗೆ ಹೇಳುವಂಥ ಮಾತಿದು ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ. ನಾನು ಇವತ್ತು ಪೂಜೆ ಮಾಡಿದ್ದೇನೆ, ಕೈ ಎತ್ತಿ 2 ಹೂವನ್ನು ತುಳಸಿಯನ್ನು ಭಗವಂತನ ಮೇಲೆ ನಾವು ಹಾಕಿದ್ದೇವೆ, ಒಂದು ಶಂಖವನ್ನು ತೆಗೆದು ಅದರ ಉದಕದಿಂದ ಶಂಖೋದಕವನ್ನು ಭಗವಂತನ ಮೇಲೆ ನಮ್ಮ ಕೈಯಿಂದ ನಾವು ಹಾಕಿದ್ದೇವೆ ಅಂತಂದರೆ ಎಲ್ಲ ಕಾರ್ಯವನ್ನು ಭಗವಂತ ನಿಯಾಮಕನಾಗಿ ನಮ್ಮಲ್ಲಿ ನಿಂತು ನಮ್ಮಲ್ಲಿಯ ಕರ್ತೃತ್ವವನ್ನು ಕೊಡುವನೇ ಭಗವಂತ. ಆ ಒಂದು ಕರ್ತೃತ್ವ ಭಕ್ತಿ ಎನ್ನುವ ಒಂದು ಕಾರ್ಯವನ್ನು ನೀನು ನಮ್ಮಲ್ಲಿ ಮಾಡಿಸಲಿಲ್ಲ ಅಂತಂದರೆ ವಿಕುತವಾಗ್ಯಪಕೀರ್ತಿ ಬಪ್ಪುದು. ಆ ಭಕ್ತಿ ನಮ್ಮಲ್ಲಿ ವ್ಯಕ್ತವಾಗಿಲ್ಲ ಅಂತಂದರೆ, ನಾವು ಭಕ್ತಿ ಮಾಡಲಿಲ್ಲ ಅಂತಂದರೆ ನಮಗೆ ಅಪಕೀರ್ತಿಯೇ ಬಂದುಬಿಡ್ತದೆ. ಲೋಕದಲ್ಲಿ ದುಃಖ, ಅಪಕೀರ್ತಿ, ಅವಮಾನಗಳೇ ನಮಗೆ ಬಂದುಬಿಡ್ತದೆ. ಹಾಗೆ ಮಾಡಬೇಡ. ದೇವತೆಗಳಿಗೆಲ್ಲ ಹೇಗೆ ನೀನು ಪ್ರೀತನಾಗಿ ದೇವತೆಗಳ ಮೇಲೆ ಎಷ್ಟು ಪ್ರೀತಿಯನ್ನು ತೋರಿಸಿ ಅವರಿಗೆಲ್ಲ ಕೀರ್ತಿಯನ್ನು ಕೊಟ್ಟಿದೆಯೋ ಹಾಗೆ ನಮ್ಮಲ್ಲೂ, ಏಕೆಂದರೆ ನಾವು ಅಸ್ವತಂತ್ರರು. ನಾವು ಭಕ್ತಿ ಮಾಡಬೇಕು ಅಂತಂದರೆ ನಾವು ಮಾಡಲಿಕ್ಕಾಗೋದಿಲ್ಲ. ನಾವು ಏನು ಮಾಡಬೇಕಾದರೂ ಭಗವಂತನ ಪ್ರೇರಣೆಯಿಂದ ನಾವು ಮಾಡಲಿಕ್ಕಾಗೋದಿಲ್ಲ. ನಮ್ಮೆಲ್ಲರ ಸರ್ವ ಜೀವಜಾತಗಳ ಪ್ರೇರಕ ಅವನು. ಹಾಗಾಗಿ ಅದಕ್ಕೆ ಅವನು ಸರ್ವೋತ್ತಮ, ಸರ್ವಶಕ್ತ, ಸರ್ವಜ್ಞ ಅಂತ ಹೇಳ್ತಾರೆ. ಅವನಿಲ್ಲದೆ ಏನೂ ಇಲ್ಲ, ಅವನಿಲ್ಲದ ಜಾಗ ಇಲ್ಲ. ನಮ್ಮಲ್ಲಿರುವಂಥ ಬಿಂಬರೂಪವಾಗಿದ್ದುಕೊಂಡೇ ನಮ್ಮಿಂದ ಅದೃಶ್ಯನಾಗಿದ್ದಾನೆ. ಕಣ್ಣು ಮುಚ್ಚಿದರೆ ನಮಗೆ ಆ ಬಿಂಬರೂಪ ಕಾಣೋದಿಲ್ಲ. ಆ ಬಿಂಬರೂಪ ಕಾಣಬೇಕು ಅಂತಂದರೆ ಸಾಧನೆ ಮಾಡಬೇಕು. ಸಾಧನೆ ಹೇಗೆ ಮಾಡಬೇಕು ಅಂತಂದರೆ ಭಕ್ತಿಯ ಪ್ರಧಾನ ಸಾಧನೆಯಲ್ಲಿ. ಆ ಭಕ್ತಿ ನಮಗೆ ಬೇಕು ಅಂತಾದರೆ ನಮ್ಮಲ್ಲಿರುವಂಥ ಆ ಭಕ್ತಿಯನ್ನು ಅವನೇ ವ್ಯಕ್ತಪಡಿಸಬೇಕು ಹೊರಗಡೆ. ಅವನೇ ನಮ್ಮಲ್ಲಿ ನಿಂತು ಭಕ್ತಿ ಮಾಡುವಂಥ ಬುದ್ಧಿ ಪ್ರೇರಣೆಯನ್ನು ಅವನೇ ಕೊಡಬೇಕು. ಹಾಗೆ ಕೊಡಲಿಲ್ಲ ಅಂತಂದರೆ ವಿಕುತವಾಗ್ಯಪಕೀರ್ತಿ. ಆ ಭಕ್ತಿ ನಮ್ಮಲ್ಲಿ ವ್ಯಕ್ತವಾಗಲಿಲ್ಲ ಅಂತಂದರೆ ವ್ಯಕ್ತವಾಗಲಿಲ್ಲ, ನಮಗೆ ಆಗಲಿಲ್ಲ ಅಂತಂದರೆ ಲೋಕದಲ್ಲಿ ದುಃಖ, ಅಪಕೀರ್ತಿ, ಅವಮಾನ ಎಲ್ಲದರ ಬಾಧೆಯನ್ನು ನಾವು ಅನುಭವಿಸ್ತೀವಿ. ಭಗವಂತನನ್ನು ಕ್ಷಣಕಾಲ, ಒಂದು ಕ್ಷಣ, ಒಂದು ನಿಮೇಷ ಭಗವಂತನ ಧ್ಯಾನವನ್ನು ಮರೆತರೆ ಅಷ್ಟ ಮಹಾಪಾತಕಗಳು ನಮಗೆ ಬಂದು ನಮಗೆ ಪೀಡಿಸ್ಲಿಕ್ಕೆ ಶುರು ಮಾಡ್ತವೆ. ಹಾಗಾಗಿ ಅಂಥ
ಕಷ್ಟ ನಮಗೆ ಕೊಡಬೇಡ. ಲೋಕದಲ್ಲಿ ಅಪಕೀರ್ತಿ ಬಂದೀತು. ಶ್ರೀನಿಕೇತನನೇ, ಲಕ್ಷ್ಮಿಯ ಒಡೆಯನೇ, ಸದಾ ಲಕ್ಷ್ಮಿಯ ಹೃದಯದಲ್ಲಿ ನೆಲೆಸಿರುವವನೇ, ನಿನ್ನ ಹೃದಯದಲ್ಲಿ ಲಕ್ಷ್ಮಿಯನ್ನು ಸದಾ ತುಂಬಿಕೊಂಡಿರುವವನೇ, ಶ್ರೀನಿಕೇತನನೇ, ನಮ್ಮನ್ನು ರಕ್ಷಣೆ ಮಾಡು, ರಕ್ಷಣೆ ಮಾಡು, ರಕ್ಷಣೆ ಮಾಡು ಅಂತ ಸಾರಿ ಸಾರಿ ಹೇಳ್ತಿದ್ದಾರೆ ದಾಸಾರ್ಯರು. ಈ ಪದ್ಯದಲ್ಲಿ ಸಾರಾಂಶ ಒಟ್ಟು ಇಷ್ಟೇ. ಎಲ್ಲ ದೇವತೆಗಳು ಭಗವಂತನ ಸೇವೆ ಮಾಡಿ ಸರ್ವ ಜಗತ್ತಿನಲ್ಲಿ ಪೂಜ್ಯರಾಗಿದ್ದಾರೆ, ಒಂದೊಂದು ಕೀರ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ನಿಖಿಲ ಜೀವರ ಪೊರೆವ ದೇವ ಅಂಥ ಕೀರ್ತಿ ಅಂತ ಇದು ನಮ್ಮಲ್ಲೂ ಭಕ್ತಿ ಕೊಟ್ಟು, ನಿನ್ನಲ್ಲಿ ಭಕ್ತಿ ಮಾಡುವಂಥ ಬುದ್ಧಿ ನಮಗೂ ಕೊಟ್ಟು, ನಮ್ಮಲ್ಲಿರುವಂಥ ಭಕ್ತಿಯನ್ನು ವ್ಯಕ್ತಪಡಿಸಿ ಅದನ್ನು ಪ್ರೇರೇಪಿಸಿ ಭಕ್ತಿ ಮಾಡುವಂಥ ಬುದ್ಧಿ ಕೊಟ್ಟು ನಮಗೂ ಅಪಕೀರ್ತಿ ಬರದಂತೆ ತಡೆದು ಕೀರ್ತಿಯನ್ನೇ ಕೊಡು. ಜಗತ್ತಿನಲ್ಲಿ ಒಳ್ಳೆ ಬುದ್ಧಿ, ಒಳ್ಳೆ ಕೀರ್ತಿ, ಒಳ್ಳೆ ಹೆಸರು ಅನ್ನು ಕೊಟ್ಟು ನಮ್ಮನ್ನು ಕಾಪಾಡು. ಸಮಾಜದಲ್ಲಿ ಎಲ್ಲರೂ ಜೀವನ ಮಾಡ್ತಿದ್ದಾರೆ, ಆದರೆ ಒಳ್ಳೆ ಹೆಸರಿನಿಂದ, ಒಳ್ಳೆ ಕೀರ್ತಿಯಿಂದ ಜೀವನ ಮಾಡೋದು ಉತ್ತಮವಾದದ್ದು. ಹೇಗೆ ಬೇಕಾದ್ರೂ ಜೀವನ ಮಾಡ್ಬೋದು, ಆದರೆ ಒಳ್ಳೆ ಕೀರ್ತಿ ಉಳ್ಳ ಜೀವನ ತುಂಬ ಅತ್ಯವಶ್ಯಕ. ಅಂಥ ಕೀರ್ತಿ ಭಗವಂತ ನಮಗೆ ಸದಾ ಕೊಡಲಿ ಎಂಬ ಮಾತನ್ನು ಶ್ರೀನಿಕೇತನನೇ ಎಂಬ ನಾಮದಿಂದ ಸ್ಮರಣೆ ಮಾಡ್ತಿದ್ದಾರೆ ದಾಸಾರ್ಯರು. ಶ್ರೀಕೃಷ್ಣ ಅರ್ಪಣಮಸ್ತು.